ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರೆತ ಕೇಳಿಸಿದೆ. ಕುಲ್ಗಾಮ್ನಲ್ಲಿ ತಡರಾತ್ರಿ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೇನೆ ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. 3 ಭಯೋತ್ಪಾದಕರನ್ನ ಹತ್ಯೆ ಮಾಡಿದೆ ಭಾರತೀಯ ಸೇನೆ. ಗುಂಡಿನ ಚಕಮಕಿಯಲ್ಲಿ 2 ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ದಾರೆ. ಕೆ ಪ್ರೀತ್ಪಾಲ್ ಸಿಂಗ್, ಗುರ್ಮೀಂದರ್ ಸಿಂಗ್ ಹುತಾತ್ಮ ಯೋಧರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರ್ಯಾಚರಣೆಯಲ್ಲಿ ಗಾಯಗೊಂಡ 2 ಸೈನಿಕರು ಕೂಡ ಗಾಯಗೊಂಡಿದ್ದಾರೆ. 2 ಹುತಾತ್ಮರಾಗಿದ್ದಾರೆ. ಸ್ಥಳಕ್ಕೆ ಸೇನಾ ಕಮಾಂಡರ್ಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗುಂಡಿನ ಮೊರೆತ ಕೇಳಿರುವಂತದ್ದು. ಕುಲ್ಗಾಮ್ನಲ್ಲಿ ತಡರಾತ್ರಿ ನಡೆದ ಗುಂಡಿನ ಚಕಮಕಿಯಲ್ಲಿ ಭಾರತೀಯ ಸೇನೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆಯಿತು. ಆ ಸಂದರ್ಭದಲ್ಲಿ 3 ಭಯೋತ್ಪಾದಕರನ್ನ ಹತ್ಯೆ ಮಾಡಿದೆ ನಮ್ಮ ಭಾರತೀಯ ಸೇನೆ. ಗುಂಡಿನ ಚಕಮಕಿಯಲ್ಲಿ 2 ಭಾರತೀಯ ಸೈನಿಕರು ಕೂಡ ಹುತಾತ್ಮರಾಗಿದ್ದಾರೆ. ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ. ಕೆ ಪ್ರೀತ್ಪಾಲ್ ಸಿಂಗ್, ಗುರ್ಮೀಂದರ್ ಸಿಂಗ್ ಹುತಾತ್ಮರಾದಂತಹ ಯೋಧರು. ಕಾರ್ಯಾಚರಣೆಯಲ್ಲಿ 2 ಸೈನಿಕರು ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಸ್ಥಳಕ್ಕೆ ಸೇನಾ ಕಮಾಂಡರ್ಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆಪರೇಷನ್ ಅಕಾಲ್ ನಡೀತಾ ಇರುವಂತದ್ದು. ಇವತ್ತು ಆಪರೇಷನ್ ಅಕಾಲ್ನ 9ನೇ ದಿನ. ಈ ಒಂದು ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವಂತಹ ಕೆಲಸ, ಭಯೋತ್ಪಾದನೆಯನ್ನ ಮೂಲೋತ್ಪಾಟನೆ ಮಾಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಆಪರೇಷನ್ ಅಕಾಲ್ ಅಂತೇಳಿ ಹೆಸರನ್ನ ಇರಿಸಲಾಗಿದೆ. ಅದಕ್ಕೆ ಅಕಾಲ್, ಆಪರೇಷನ್ ಅಕಾಲ್ ಅಂತೇಳಿ. ಇವತ್ತು 9ನೆಯ ದಿನ. ಈ ಅಕಾಲ್ ಆಪರೇಷನ್ನ 9ನೆಯ ದಿನ ಆಗಿರುವಂತದ್ದು. 3 ಭಯೋತ್ಪಾದಕರನ್ನ ಈ ಒಂದು ಆಪರೇಷನ್ ಅಕಾಲ್ನಲ್ಲಿ ಹತ್ಯೆ ಮಾಡಲಾಗಿದೆ, ಹುಡುಕಿ ಹೊಡೆಯಲಾಗಿದೆ. ಆದರೆ ದುರಂತ ಅಂತಂದ್ರೆ ನಮ್ಮ 2 ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಮಾಹಿತಿ ನಿಜಕ್ಕೂ ಬೇಸರದ ಸಂಗತಿ. ಹಾಗೆಯೇ 2 ಯೋಧರು ಗಾಯಾಳುಗಳಾಗಿದ್ದಾರೆ. ಲ್ಯಾನ್ಸ್ ನಾಯಕ್ ಪ್ರೀತ್ಪಾಲ್ ಸಿಂಗ್ ಮತ್ತು ಸಿಪಾಯಿ ಹರ್ಮೀಂದರ್ ಸಿಂಗ್ ವೀರಗತಿಯನ್ನ ಹೊಂದಿದಂತಹ ಯೋಧರು. ಲ್ಯಾನ್ಸ್ ನಾಯಕ್ ಪ್ರೀತ್ಪಾಲ್ ಸಿಂಗ್ ಮತ್ತು ಸಿಪಾಯಿ ಹರ್ಮೀಂದರ್ ಸಿಂಗ್ ಹುತಾತ್ಮ ಯೋಧರು. ನಮ್ಮ ಭಾರತೀಯ ಸೇನೆಯ ಹುತಾತ್ಮ ಯೋಧರಿಗೆ, ನಮ್ಮ ದೇಶವನ್ನ ಕಾಯ್ತಾ ಇರುವಂತಹ ವೀರ ಪುರುಷರಿಗೆ ರಾಜ್ ನ್ಯೂಸ್ ಕಡೆಯಿಂದ ಕೂಡ ನಮನಗಳು. ಅವರಿಗೆ ನಮ್ಮದೊಂದು ಬಿಗ್ ಸೆಲ್ಯೂಟ್, ಗೌರವಪೂರ್ಣವಾದ ನಮನಗಳು.